ಹ್ಞೂ ಸರ್ ಆರೆಲ್ಲ ಇದೆ. ಆರಲ್ಲಾಗಿತ್ತಾ? ಹ್ಞೂ ಸರ್. ಬಂಧುಗಳೇ, ಇದು ಲೋಕಿಕೆರೆ ಗ್ರಾಮ ಬೀರೇಶ್ವರ ದೇವಸ್ಥಾನ, ಬಿಲಿಂಗೇಶ್ವರ ದೇವಸ್ಥಾನದ ಸಮೀಪ ಇರತಕ್ಕಂಥ ಹಸುಗಳ ಮಾಹಿತಿ. ಹಸುಗಳು ಎಲ್ಲವೂ ಕೂಡ ಸೇಲ್ಗೆ ಇರುವಂಥದ್ದು. ಹೊಸ ಬ್ಯಾಚ್ ಟೀಮ್ HF ಜರ್ಸಿ ಸಾಯಿವಾಲ್ ಕ್ರಾಸಸ್ ಹಸುಗಳಿರುವಂಥದ್ದು. ಆಲ್ಮೋಸ್ಟು ಇಳಿಲಿಕ್ಕೆ ಒಂದು 10-15 ವಾರ ಟೈಮ್ ಇರುವಂಥ ಹಸುಗಳೇ ಇದ್ದಾವೆ. ಯಾರಿಗೆ ಬೇಕು, ಆಸಕ್ತಿ ಇದೆ, ಖರೀದಿ ಮಾಡಬೇಕು, ನೀವು ಬರ್ಬೋದು, ನೋಡ್ಕೊಂಡು ಖರೀದಿ ಮಾಡ್ಬೋದು, ಪರಿಶೀಲಿಸ್ಕೊಳ್ಬೋದು, ಗಮನಿಸ್ಕೊಂಡು ಏನು ಎಂತ ಅಂತ ವಿಚಾರಿಸ್ಕೊಂಡು ಖರೀದಿ ಮಾಡುವಂಥದ್ದು ಆಗಬೇಕು. ಇಲ್ಲೇ ನಿಮ್ಮಿಂದ ಎಲ್ಲ ರೀತಿಯ ಹಸುಗಳ ಬೆಲೆ ಅವರು ಸರಾಸಗಟಾಗಿ 65, 70, 90, 1,10,000, 1,20,000 ಅಂತ ಹೇಳ್ಬಿಟ್ಟಿದ್ದಾರೆ. ಫುಲ್ ವೀಡಿಯೋ ಬೇಕು ಅಂತ ಹೇಳಿದ್ರೆ ಅರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ನಲ್ಲಿದೆ, ಹೋಗಿ ನೋಡ್ಕೋಬೋದು. ನಿಮಗೆ ಇನ್ನುಳಿದಂತೆ ಮಾಹಿತಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ, ಆ ಮಾಹಿತಿಗೆ ನೀವು ಹೋಗಿ ಫೋನ್ ಮಾಡ್ಕೋಬೋದು. ಇಲ್ಲಿ ನೋಡಿರಿ, ಜಗದೀಶಣ್ಣ ಒಂದು ಗಿರ್ ಮಿಕ್ಸ್ ಆಗಿರ್ತಕ್ಕಂಥ ಅಥವಾ ಸಾಯಿವಲ್ ಮಿಕ್ಸ್ ಆಗಿರ್ತಕ್ಕಂಥ ಒಂದು ಹಸು ತೋರಿಸ್ತಾ ಇದ್ದಾರೆ, ನೋಡ್ತಿದ್ದಾರೆ ಅವರು. ಅವು ಕೂಡ ಒಳ್ಳೆ ಮೇವು ಗೀವಲ್ಲಿ ಏಕ್ದಮ್ ಪರ್ಫೆಕ್ಟ್, ಹೀಗೆ ಮೇವು ತಿಂತಾ ಇರೋದ್ರಲ್ಲಿ. ಹಾಗಾಗಿ ಈ ವಿಡಿಯೋ ನಿಮಗೆ ಮಾಹಿತಿಗೆ ಅನ್ನುವಂಥದ್ದು ನೆನಪು ಮಾಡ್ಕೊತೀನಿ. ಹಸು ಬೇಕು ಅಂತೇಳಿದ್ರೆ ನಂಬರ್ ಕೊಟ್ಟಿದ್ದೀನಿ, ಜಗದೀಶಣ್ಣ ನಂಬರ್ಗೆ ನೀವು ಕಾಲ್ ಮಾಡ್ಕೊಳ್ಳಿ. ಅಣ್ಣ ಲೋಕಿಕೆರೆಯಲ್ಲಿ ಎಲ್ಲಿ ಬರಬೇಕು ಅಂತ ಕೇಳ್ಕೊಳ್ಳಿ, ಹೋಗಿ ಬನ್ನಿ, ಒಳ್ಳೆಯದಾಗಲಿ. ದಾವಣಗೆರೆಯಿಂದ 15 ಕಿಲೋಮೀಟ್ರ್ ಇದೆ ಅಷ್ಟೇ, ಇನ್ನು ದೂರ ಏನಿಲ್ಲ. 7-8 ಮೇಲೆ ಕರ್ಕೊಬೋದೇನೆ ಹಾಲು? ಇದು ಒಂದು 8 ಬರುತ್ತೆ ಸರ್. 8 ಬರುತ್ತೆ. ರೈತರಿಗೆ ಬೇಕಾದಂಗೆ ರಫ್ ಆಗಿರ್ತಕ್ಕಂಥ ಹಸು ಬೇಕು ಅಂದರೆ ಸೆಲೆಕ್ಟ್ ಮಾಡ್ಬೋದು, ರಫ್ ಆ್ಯಂಡ್ ಟಫ್ ಆಗಿರೋಂಥ ಹಸುಗಳು ಅಂತೇಳಿ. ಎಲ್ಲ ನಮ್ಮ ರೈತರ ಮನೆ ಕೂಡ ಹಸುಗಳು ಸೆಟ್ ಆಗ್ಬೋದು, ಅದಕ್ಕೆ ಹೇಳಿದ್ದು. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀನಪ್ಪ? ಹ್ಞೂ ಸರ್. ನಿನ್ನೆ ಪಾಪ ಕರೆದೆ, ನಾವು ಕೂಡ ನಮ್ಮ ಕೆಲಸಗಳಲ್ಲೆಲ್ಲ ಬ್ಯುಸಿ ಆಗಿಬಿಟ್ವಿ, ಸಿಗಲಿಲ್ಲ. ಒಟ್ಟು ಎಷ್ಟಿದಾವೆ ಅಣ್ಣ ಹಸುಗಳು? ಜಾಸ್ತಿನೇ ಕಟ್ಟಿ 10 ಮೇಲಿದ್ದಾವೆ. ಓಕೆ, 10 ಇದಾವಲ್ಲ? ಓಕೆ ಜಗಣ, ಫಸ್ಟು ನೀನು ಹಿಡ್ಕೊಂಡು ಬಲ್ಗೈ ಎಡಗೈ ಟಚ್ ಮಾಡಿರ್ತಕ್ಕಂಥ ಹಸುನ ತಾಣ ಯಾವುದು? ಗಿರ್ ಕ್ರಾಸ, ಸಾಯಿವಲ್ ಕ್ರಾಸ, ಯಾವುದು ಇದು? ಸಾಯಿವಲ್ ಕ್ರಾಸ್ ಇದು. ಹ್ಞೂ ಸರ್. ಹಿಂಗೆ ಸಾದಿ ಸಿಗುತ್ತೇನಪ್ಪ? ಸಾದಿ ಐತೆ ನೋಡ್ರಿ ಸರ್, ತುಂಬ ಭಾರಿ ಸಾದಿ ಐತಿ. ಗಬ್ಬಲ್ಲ? ಹ್ಞೂ ಗಬ್ಬ ಸರ್. ಇಳಿಯೋದಕ್ಕೆ ಎಷ್ಟು ದಿನ ಟೈಮ್ ತೊಗೊಳ್ಬೋದು? ಇದು ಇನ್ನೊಂದು 15 ದಿವಸ ಟೈಮ್ ಐತೆ ಸರ್. 15 ದಿವಸ ಟೈಮ್ ಇದೆ. ಆಯ್ತು ಸರ್. ಮಳೆ ಬೇರೆ ಸ್ಟಾರ್ಟ್ ಆಗ್ತಾ ಇದೆ, ವೀಡಿಯೋ ಮಾಡೋ ಸಂದರ್ಭದಲ್ಲಿ ಹಸು ನಾವು ಹೊರಗಡೆ ಹಿಡ್ಕೊಂಡು ತೋರಿಸ್ಬೋದಿತ್ತು, ಆದರೂ ಅಡ್ಡಿ ಇಲ್ಲ, ಹಿಂಗೆ ತೋರಿಸೋಣ. ಇಳಿಯೋಕ್ಕೆ ಎಷ್ಟು ದಿನ ತೊಗೊಳ್ಬೋದು ಟೈಮ್? ಇದು ಟೈಮ್ ಇನ್ನೊಂದು 10 ದಿವಸ ಹೋಗುತ್ತೆ ಸರ್. ಇನ್ನೊಂದು 10 ದಿವಸ ಬೇಕಂತೀರಿ? ಹೌದು ಸರ್. ಓಕೆ, ಹಾಲಿನ ನರ ಎಲ್ಲ ಐದವ್ ಸರ್. ಹಾಲಿನ ಭಾರಿ ಚೆನ್ನಾಗದಾವ ಸರ್. ಹಾಂ. ಅಣ್ಣ ಮೇವು ಎಲ್ಲ ಚೆನ್ನಾಗಿ ತಿನ್ನಂಗಿತ್ತು ಅಂದರೆ ಸರ್ ಇಲ್ಲೇ ನೋಡಿ ಬಿಡಿ ಸರ್. ಎಲ್ಲ ಭಾಳ ಚೆನ್ನಾಗಿ ಮೇಯ್ತೈತಿ, ಹೆಸರು ಹೊಡಿತೈತಿ. ಹಾಂ. ಅಂದರೆ ಮೊಸರು ಹೆಸರು ಹೊಡಿತದ ಲೋಕಲ್? ಹ್ಞೂ ಸರ್. ಹೊರಗಡೆ ಒಯ್ಬೋದು ಅನ್ಕೊಂತೀನಿ, ಮೇಸಕ್ಕೆ ಒಯ್ಬೋದು ಸರ್. ಒಯ್ಬೋದು, ಅಡ್ಡಿ ಇಲ್ಲ. ಒಂದು 4-5 ಮೇಲೆ ಸಿಗ್ಬೋದಣ್ಣ ಹಾಲು? ಸರ್ ಹಾಲು ಒಂದು 8 ಲೀಟ್ರ್ ಬರುತ್ತೆ ಸರ್ ಅಂತೀರಿ? ಅಂದರೆ ನೀವು ಕನ್ಫರ್ಮ್ ಆಗಿ ಹೇಳಲ್ಲ, ಹೇಳಲ್ಲ ಸರ್. ಬಟ್ ಒಂದು 8 ಲೀಟ್ರ್ ಕೊಡ್ಬೋದು ಅಂತೀಯ? ಹೌದು ಸರ್, 8 ಲೀಟ್ರ್ ಬರ್ತದೆ ಸರ್. ಪಂಚ ದೊಡ್ಡದಾಗಿದೆಯಲ್ಲ, ನೋಡ್ತಾಯಿದ್ರೆ ಬಂದೊಳ್ಳೆ. ಈ ಹಸು ಏನಾದರೂ ಖರೀದಿ ಮಾಡಬೇಕು ಅಂದರೆ ನೀವು ಪ್ಲೇಸ್ ಇದು ಲೋಕಿಕೆರೆ, ಅಡ್ರೆಸ್ ಹೇಳಿಲ್ಲ ಅನ್ಕೋಬೇಡಿ. ನಮ್ಮ ಬೀರಪ್ಪ ಗುಡಿ ದೇವಸ್ಥಾನದ ಹತ್ರ, ಬೀರೇಶ್ವರ ದೇವಸ್ಥಾನ ಅಲ್ಲ? ಹ್ಞೂ ಸರ್. ಅಲ್ಲಿ ಇರ್ತಕ್ಕಂಥದ್ದು ಪ್ಲೇಸು. ಹಸು ಇದ್ದಾವೆ, ಎಲ್ಲ ರೀತಿ ಜಾತಿ ಮಿಕ್ಸ್ ಹಸುಗಳು ತಂದಿದ್ದಾರೆ. ಆಸಕ್ತಿ ಇದ್ದವರಿಗೆ ನಂಬರ್ ಕೊಟ್ಟಿರ್ತೀನಿ. ಬೆಲೆ ಯಾವಿಂದ ಯಾವುದಕ್ಕೆ ಹೋಗ್ಬಾರ್ದು ಅನ್ನೋದಾದರೆ ಹೇಳ್ರಿ ಸೂಕ್ಷ್ಮವಾಗಿ. ನೋಡಿ ಸರ್, 70ರಿಂದ 110 ಮಟದ ಅದಾವೆ ಸರ್ ನಮ್ಮ. 70ರಿಂದ ಒಂದು 60-65ಕ್ಕೆ ಸಿಗಲ್ಲೇನಪ್ಪ? ಯಾವ ಅಂಥವು ಯಾವ ಇಲ್ಲ ಸರ್, 70ರಿಂದ ಮೇಲೆ ಅದಾವೆ ಸರ್. ಇದ್ದಾವೆ? ಹ್ಞೂ ಸರ್. ಅಂದರೆ ನೀವು ಕಡಿಮೆ ಮಾಡಿ ಕೊಡ್ತೀಯಾ? ಅವ್ರು ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತಾವೆ ಸರ್. ಓಕೆ. ಪಕ್ಕದಲ್ಲಿ ಇನ್ನೊಂದು ಇದೆ, ಭಾಳ ಚಂದ ಇದೆ, ಬಾಡಿ ನೋಡೋಣ. ಜರ್ಸಿ ಸರ್, ರೆಡೇನಲ್ಲಿ ಜರ್ಸಿ ಮಿಕ್ಸಾ? ಎಲ್ಲ ಮಿಕ್ಸ್ ಇದೆ ಸರ್. ಇದು ಭಾರಿ ಸಾದಿ ಸರ್. ಹಾಂ. ಗುಣ ಗಿಣ ಒಳ್ಳೇದೈತಿ, ನರ ಗಿರ ಬರ್ತೈತಿ ಸರ್, ಚೆನ್ನಾಗಿರ್ತೈತಲ್ಲ? ಹ್ಞೂ ಸರ್. ಓಕೆ, ನೈಸ್. ಎಷ್ಟನೇ ಸೂಲಲ್ಲಿ ನಿಮ್ಮದು ಜಗಣ? ಇದು ಇದ್ರ 3ನೇ ಸೂಲ್ ಸರ್. ಇದು 3ನೇದಾ? ಹೌದು ಸರ್. ಓಕೆ, ಅಂದರೆ ಬಾಯಿ ಗುಡಿ ಐತಾ? ಹ್ಞೂ ಸರ್, ಬಾಯಿ ಗುಡಿ. ಇದು 3ನೇದು. ಹೌದು ಸರ್. ಒಂದು ವೇಳೆ ಇಲ್ಲಿ ಅವ್ರ ಹತ್ರ ನಾವು ಹಾಲಿನ ವಿಚಾರ ಕೇಳ್ಬೋದು, ಯಾಕಂದರೆ ಅವ್ರು ಕರೆದಿರಲ್ಲ, ಯಾವ ಆಧಾರದ ಮೇಲೆ ನಿಮಗೆ ಕನ್ಫರ್ಮ್ ಆಗಿ ಹೇಳ್ಬೇಕು ಅನ್ನೋದು ನನಗೆ ಇದಾಗುತ್ತೆ. ಹಾಗಾಗಿ ಹಾಲಿನ ವಿಚಾರಕ್ಕೆ ಹೇಳ್ತಾರೆ, ಗೆಸ್ ಮಾಡಿ ಅವ್ರ ಹತ್ರ ಕೇಳಿದೆ ಎಷ್ಟು ಕೊಟ್ಟಿರ್ಬೋದು ಏನು ಅಂತೇಳಿ. ಅದೇ ರೀತಿ ಅವ್ರಿಗೆ ಕೇಳ್ತೀನಿ ಎಷ್ಟು ಕೊಟ್ಟಿರ್ಬೋದು ಅಥವಾ ಕೊಡ್ಲಿಕ್ಕೆ ಅರ್ಹತೆ ಇದೆ ಹಸುಗೆ ಹಾಲು ಕೊಡಲಿಕ್ಕೆ.
ಇದು ಒಂದು 10 ಬರುತ್ತೆ ಸರ್. ನಮಗೆ 7-8 ಸಿಕ್ಕರೆ ಏನು ಅಡ್ಡಿ ಇಲ್ಲ. 10 ಅಂತೀನಿ, ಅದಕ್ಕಿಂತ ಜಾಸ್ತಿ ಸಿಕ್ಕರೆ ಖುಷಿನೇ. ಅದಾದ್ರೂ ಲೂಸ್ ಇದೆ ಅಣ್ಣ. ಇದು ಟೈಮ್ ತೊಗೊಳ್ತೈತಾ? ಇದು 10 ದಿವಸ ಟೈಮ್ ಇದೆ. 10 ದಿವಸ ಇದೆ. ಹಿಂಗಿದೆ ಮೇವಿಗೆ ತಿನ್ನೋದಕ್ಕೆ ಸಹಿ ಇದೆ. ಆ ಕಡೆ ಒಂದು ತೋರಿಸ್ಬಿಡ್ರಿ ಅತ್ಲೆ, ಮಳೆ ನಿಲ್ತು ಸ್ವಲ್ಪ. ಇದು ಸಾಯಿವಾಲ್ ಮಿಕ್ಸ್ ಇರೋ HF ಇರಂಗೆ ಕಾಣುತ್ತೆ. ಹ್ಞೂ ಸರ್. ಓಕೆ. ಏನು ಸುಲು ಹಲ್ಲು ಹೆಂಗೆ? ಕಡೆ ಅಲ್ಲ ಸರ್, ಹಾಂ, ಇನ್ನೂ ಟೈಮ್ ಇದೆ ಸರ್. ಇದು 1 ತಿಂಗಳು ಟೈಮ್ ಇದೆ. ತಿಂಗಳಿದೆ ಟೈಮು? ಟೈಮ್ ಇದೆ. ಓಕೆ. ಇನ್ನೊಂದು ಟೈಮು 1 ತಿಂಗಳು ಹೆಚ್ಚು ಕಡಿಮೆ ಕಾಯಬೇಕು ಅಂತ ಹೇಳ್ತಿದ್ದಾರೆ. ಗಬ್ಬದ ಹಸು ಇದು ಕೂಡ. ಹಾಲು ಇದು ಕೂಡ ಒಂದು 7-8 ಮೇಲೆ ಸಿಗ್ಬೋದೇನು ಅನ್ಕೊಂತೀನಿ. ಬೋಡಿ ಟಿವಿ ಲೆಂತ್ ಸಾಯಿಲ್ ಮಿಕ್ಸ್ ಇರ್ತಕ್ಕಂಥ HF ಹಸುಗಳು ಬೇಕು ಅಂತ ಹೇಳಿದ್ರೆ ಆಯ್ಕೆ ಮಾಡ್ಬೋದು. ಹೀಗಿದೆ, ಇದೆ, ಬಿಸಿದೆ. ಹಾಕಿ ನೋಡಂತೇಳಿ ಹೋಯ್ತು. ಇದಾದ ನಂತರ ನಿಮಗೆ ನೆಕ್ಸ್ಟ್ ಹಸು ನಾನು ತೋರಿಸ್ತಿರೋಂಥದ್ದು ಈ ಕಡೆದು. ಇದು ಸಾಯಿವಾಲ್ ಮಿಕ್ಸ್ ಒಂದು HF ಸಾಧ್ಯ ಅಣ್ಣ? ಭಾರಿ ಸರ್ ಸರ್. ನರ ಗಿರ ಭಾರಿ ಇದೆ ಸರ್ ಇದು. ಓಕೆ ಓಕೆ. ನರ ತುಂಬ ಹೆವಿ ಬಿದ್ದೈತಲ್ಲ? ಹ್ಞೂ ಸರ್. ತೊಟ್ಟೆಲ್ಲ ಹೆಂಗಿದೆ? 6 ಇದೆ ಸರ್. 6 ಹ್ಞೂ ಸರ್. ಇದು ಇಳಕ್ಕೆ ಒಂದು ಟೈಮು? ಇನ್ನೊಂದು ವಾರ ಬೇಕು ಸರ್. ವಾರ ಬೇಕು? ಹ್ಞೂ ಸರ್. ವಾರ 10 ದಿವಸ ಹೋಗ್ಬೋದು. ಇದು ಒಂದು 7-8 ಮೇಲೆ ಕರ್ಕೊಬೋದೇನೆ ಹಾಲು? ಇದು ಒಂದು 8 ಬರುತ್ತೆ ಸರ್. 8 ಬರುತ್ತೆ. ರೈತರಿಗೆ ಬೇಕಾದಂಗೆ ರಫ್ ಆಗಿರ್ತಕ್ಕಂಥ ಹಸು ಬೇಕು ಅಂದರೆ ಸೆಲೆಕ್ಟ್ ಮಾಡ್ಬೋದು. ರಫ್ ಆ್ಯಂಡ್ ಟಫ್ ಆಗಿರೋಂಥ ಹಸುಗಳು ಅಂತೇಳಿ ಎಲ್ಲ ನಮ್ಮ ರೈತರ ಮನೆ ಕೂಡ ಹಸುಗಳು ಸೆಟ್ ಆಗ್ಬೋದು. ಅದಕ್ಕೆ ಹೇಳಿದ್ದು. ಇದೆಯಪ್ಪ. ಇನ್ನು ಇದಾದ ನಂತರ ನೆಕ್ಸ್ಟ್ ಒಂದು ಹಸು ಇದೆ, ನೋಡೋಣ. ಬಂದರೆ ಇದು ಜಗದೀಶ್ ಅವ್ರದ್ದು ಏನಿದೆ HF ಹಸು. ಇನ್ನೊಂದು ಹೇಳಿದ್ರೆ 3ನೇ ಹಸು ಸರ್. ಇನ್ನೊಂದು 3ನೇದ? ಹ್ಞೂ, ಇದು ಭಾರಿ ಸಾದಿ ಸರ್. ಇದು ನರಾಗಿರೋ ಭಾರಿ ಇದೆ ಸರ್. ಸಾದಿ ಹಸಿದ್ರೆ ಒಳ್ಳೇದು. ಸಾದಿ ಎಲ್ಲ ಸಾದಿ ಕೃಷಿ ಮಾಡೋರಿಗೆ ಇದಾಗುತ್ತೆ. ಎಷ್ಟನೇ ಸೂಲು ಅಂದರೆ 3ನೇದ? 3ನೇ ಸೂಲು ಸರ್. ಪಾಪ ಕರೆಕ್ಟ್ ಹೇಳ್ತಾನೆ ನಾವು. 3ನೇ ಸೂಲು ಅಂದರೆ 3ನೇ ಸೂಲೇ. ಹಾಂ ಸರ್. 2ನೇದು ಈ ಕಡೆ ಬಂದು ವಿಡಿಯೋ ಮಾಡೋಣ ಅಂತ ಹೇಳ್ತೀನಿ. ನೋಡಿ, ಸ್ವಲ್ಪ ನೋಡ್ಕೊಳ್ಳೋಣ. ಹಸು ಲೆಂತು ಈ ರೀತಿ ಬರುತ್ತೆ. ಮೇಲಿಂದ ತೆಗೆದಿದ್ದೀನಿ. ಜಗದೀಶ್ ಅಣ್ಣವರ ಬಳಿದ ಹಸು ಇದು. ಹಸುಗಳು ಚೆನ್ನಾಗಿ ಮೇವು ತಿಂತಾಯಿದ್ರೆ ಒಂದು ಏನೋ ಧೈರ್ಯ ಇರುತ್ತೆ. ಪರವಾಗಿಲ್ಲ, ಮೇವು ತಿನ್ನುತ್ತೆ. ತಗೊಂಡು ಬಂದಿದ್ದಕ್ಕೆ ಸಾರ್ಥಕಬೇಕು. ಕೋಡಿಂದ ಹಸು HF ಕ್ರಾಸು. ಅಣ್ಣ ಹಾಲು ಇದು ಒಂದು 8 ಮೇಲೆ ತಗೋಬೋದಣ್ಣ? ಸರ್ ಇದು ಒಂದು 10 ಮೇಲೆ ಬರುತ್ತೆ ಸರ್. 10 ಮೇಲೆ ಬರುತ್ತೆ ಅಂತೀರ? ಹಾಂ ಹಾಂ, 10 ಮೇಲೆ ಬರುತ್ತೆ ಸರ್. 3ನೇ ಸೂಲಲ್ಲ? ಅಡ್ಡಿ ಇಲ್ಲ. ಸೂಲು ಸರ್. ಹಾಂ. ಇನ್ನೊಂದು ಇದೇ ಥರ ಚಂದವಾಗಿರ್ತಕ್ಕಂಥ ಹಸು ಇದೆ. 2ನೇ ಸೂಲು ಸರ್. ಇದು 2ನೇದಮ್ಮ? ಹ್ಞೂ ಸರ್. ನಾನು ಕೆಳಗೆ ಇಳಿದಿದ್ದೀನಿ. ಅಣ್ಣವರು ಮೇಲಿದ್ದಾರೆ. ಅಡ್ಡಿಲ್ಲ. 2ನೇ ಸೂಲಿನ ಹಸು ಅಂತ ಹೇಳ್ತಿದ್ದಾರೆ. ನಿಮಗೂ ನೀಟ್ ಅನ್ನಿಸ್ತಾ ಇರ್ಬೋದು. ಅವರ ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಗಿಡರೆಲ್ಲ ನೀಟಿದೆ. ಇದೆ ಅಣ್ಣ, ಲೂಸ್ ಇದೆ ಅಡರು ಬಾಕ್ಸು. ಇನ್ನು ನನಗೆ ಅನ್ಸಿದ ಒಂದು 15 ದಿವಸ ಹೋಗೋದೇನಪ್ಪ? ಹ್ಞೂ ಸರ್, 15 ದಿವಸ ಟೈಮ್ ಇದೆ ಸರ್. ಹ್ಞೂ. ಸಾದಿ 2ನೇ ಸೂಲು. 2ನೇದು? ಹ್ಞೂ ಸರ್. 6 ಇದೆ. 6 ಆಗಿತ್ತಾ? ಹ್ಞೂ ಸರ್. ಓಕೆ ಓಕೆ. ನೋಡ್ತಾ ಇದ್ರಿ ತಪ್ಪತ್ತೇನೆ. ಈಗ ಬ್ಲ್ಯಾಕ್ ಡಿಪ್ಪು ಹಿಂಗಿದೆ. ಸರ್ಕಾರಿಗೆ ಈ ಹಸು ಕೊಡೋಕೆ ರೇಟು ಕಟ್ಟಿರ್ಬೋದು. ಕೇಳೋಣ ಅಂದರೆ ಇದೊಂದಕ್ಕಾದ್ರೆ ರೇಟ್ ಹೇಳ್ಬಿಟ್ಟು ನೋಡೋಣ. ಸರ್ ಇದು 110 ಹೇಳ್ತೇವೆ ಸರ್. ಹಾಂ. ಒಟ್ಟು ಆಚೆ ಈಚೆ ಕೊಡ್ತೇವೆ ಸರ್. ಒಂದು ಆಚೆ ಈಚೆ ಹೋಗ್ಬೋದು. 2,000 ಹೆಚ್ಚು ಕಮ್ಮಿ ಕೊಡ್ತೇವೆ ಸರ್. 2,000 ಲಾಭ ಕೊಟ್ಟರೆ ಸಾಕು ನಮಗೆ. ಹಂಗಂತೀರಾ? ಹೌದು ಸರ್. ಆಯಿತು. ನಿಮ್ಮ ಹಸುಪ್ಪ ರೈತರು ಬಂದಾಗ ಅವ್ರಿಗೂ ಒಂದು ಆಸಕ್ತಿ ಇರುತ್ತೆ ರೇಟ್ ಮಾಡ್ಕೊಳ್ಳಿಕ್ಕೆ ಏನಂತ. ಜಗದೀಶಣ್ಣ ಇದು ಅವಳದು ಬಿಟ್ಟರೆ ಮತ್ತು ಬೇರೆ ಯಾವುದಿದೆ? ಇಲ್ಲಿ ನಿಂತೈತಲ್ಲ, ಇದೆ ಜರ್ಸಿ ಕ್ರಾಸ್ ಥರ ಐತಿ. ಹ್ಞೂ ಸರ್. HF ಜರ್ಸಿ ಕ್ರಾಸ್ ಥರ ಐತಿ. ಮೋಸ್ಟ್ಲಿ ಹೇಳಿದ್ರೆ 3ನೇದ ಇದು? ಹ್ಞೂ, 3ನೇ ಸರ್. ಇದು ನರ ಗಿರ ಭಾಳ ಚಂದ ಇದೆ. ಹಾಂ, ಹೇಳಿದ್ರೆ 3ನೇದು? 3ನೇ ಸರ್. ಓಕೆ. ಗಬ್ಬಾದಾದರೆ ಇನ್ನು ಎಷ್ಟು ದಿನ ಬೇಕಿದೆ ಇದು ಇಳಿಯೋದಕ್ಕೆ? 20 ದಿವಸ ಟೈಮ್ ಇದೆ ಸರ್. ಇದು 20 ಡೇಸ್ ಆಲ್ಮೋಸ್ಟ್. ಇನ್ನು 15-20 ದಿವಸದ್ದೇ ಇದಾವಲ್ಲ? ಎಲ್ಲ ಲೇಟ್ ಆಗಿದಾವೆ ಸರ್. ಹಾಂ ಹಾಂ ಹಾಂ. ಓಕೆ. ಇದು ಜಗದೀಶ್ ಅಣ್ಣವರ ಬೆಳೆದಿರ್ತಕ್ಕಂಥ ಹಸುಗಳ ಮಾಹಿತಿ ಬಂದವಳೆ. ಆಸಕ್ತಿ ಇದ್ದರೆ ಇದು ಒಂದು ಸರಿ, ಪ್ರತಿ ಸರಿ ಒಂದು ಕಿವಿ ಮಾತು ಇದ್ದೇ ಇರುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ ಒಂದು ಪರಿಶೀಲಿಸ್ಕೊಳ್ಳೋಕೆ ಎಲ್ಲ ರೀತಿ ಮೇವು, ಆಹಾರ ಇವೆಲ್ಲ ಪರಿಶೀಲಿಸ್ಕೊಂಡೇ ನೀವು ಹಸು ಖರೀದಿ ಮಾಡಬೇಕು. ಅದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ. ಬೆಲೆ ವ್ಯತ್ಯಾಸ ಆಗ್ಬೋದು, ಹಾಲಿನ ವ್ಯತ್ಯಾಸ,
ನೋಡಿ, ಯಾವುದೇ ಸಂಬಂಧಪಟ್ಟಂತೆ ಬದಲಾವಣೆ ಆದರೆ ಅದಕ್ಕೆ ನಾವು ಮಧ್ಯವರ್ತಿ ಆಗಿರೋದಿಲ್ಲ, ಹೊಣೆ ಆಗಿರೋದಿಲ್ಲ. ಅದಕ್ಕೆ ನೀವೇ ಜವಾಬ್ದಾರರು ಅನ್ನುವಂಥ ವಿಚಾರ ಕೂಡ ಇಲ್ಲಿ ನೆನಪು ಮಾಡ್ತಾ ಇದ್ದೀನಿ ಅಣ್ಣ. ಇದೊಂದು ನೋಡಬೇಕಿತ್ತು, ಇದು ನೋಡಲಿಲ್ಲ ಜಗದೀಶ್ ಅಣ್ಣ. ಇದು ಚೆನ್ನಾಗಿದೆ, ಇದಾರು ಕರಡು ಮುಖ. ಹ್ಞೂ ಸರ್. ಎಷ್ಟನೇ ಸೂಲಿಂದ ಇದು? ಇದ್ರ ಎರಡನೇ ಸೂಲ್ ಸರ್. ಇದು ಎರಡನೇದಾ? ಹ್ಞೂ ಸರ್. ಹಾಂ ಹಾಂ, ಎರಡನೇ ಸ್ವಲ್ಪ ಈ ಕಡೆ ಮಾಡೋಣ ನೋಡೋಣ. ಲೆಂತ್ ಇದೆ ನೋಡಪ್ಪ, ಯಾರಿಗಾರು ಆಸಕ್ತಿ ಇದ್ದರೆ ಕೇಳ್ಕೊಬೋದು. ನನಗೆ ಒಂದು 7-8 ಮೇಲೆ ಸಿಗ್ಬೋದು, ಸಾಧ್ಯ ಐತಲ್ಲ? ಓಕೆ, ಸಾಧ್ಯ ಇರಬೇಕು. ಹಸುಗಳು ಅಲ್ಲಿ ಹೋದಾಗ ಇದು ಮಾಡ್ಕೋಬಾರ್ದು. ನೀವು ತಿನ್ಕೊಂಡ ಹಿಂದಿಂದ ಹೊಡಿಬೇಡಪ್ಪ ಮತ್ತೆ. ಆಯ್ತು, ಮೂರನೇದು ಎರಡನೇದು ಅಂತಿದ್ದೀನಿ ನನಗೆ. ಎರಡನೇ ಗಿಪ್ ತೊಟ್ಟೆಲ್ಲ ಮೊದಲು ಹೇಳಿದರೆ ಅವರು ಒಂದು 65, 70, 80, 90, 1,10,000 ಹಿಂಗೆ ಆಸುಪಾಸು ಇರತಕ್ಕಂಥ ಹಸುಗಳು ಅಂತೇಳಿ. ಇನ್ನು ಉಳಿದಂತೆ ನಿಮ್ಗೆ ಇನ್ನು ಯಾವ ಥರ ಮಾಹಿತಿ ಬೇಕು, ಫೋನ್ ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು. ಫೋನಲ್ಲಿ ಮಾತಾಡಿಕೊಂಡು ವಿಚಾರಿಸ್ಕೊಳ್ರಿ ಹಸುಗಳು ಎಷ್ಟಿದ್ದಾವೆ ಏನು ಅಂಥೇಳಿ. ನಿಮಿಷ ನೀವು ಬಿದ್ಯಪ್ಪ. ಎಸ್, ಹ್ಞೂ ರೀ ಬಾಸ್, ಆರಾಮು. ನೋಡ್ರಿ ಭಾಳ ಲೆಂತ್ ಐತೆ ನೋಡಿ. ಕೊಟ್ಟಿಗೆ ಸಣ್ಣದು ಕಾಣ್ತೈತಿ, ಇಲ್ಲಿ ಎಷ್ಟು ದೊಡ್ಡದು ಕಾಣ್ತೈತೆ. ಹಾಂ, ಕೊಟ್ಟಿಗೆಯಲ್ಲಿ ಮೈ ಮುದ್ರಕೊಂಡು ಇರ್ತಾವ. ಮಳೆ ಬಂದ್ಬಿಡುತ್ತಾ ಎಡ್ಡೆಯನ್ನು. ಒಂದು ವೇಳೆ ನೋಡಿದ್ರಲ್ಲ ಈ ಥರ ಒಂದೆಷ್ಟು ಹಸು ಮಳೆ ಬಂತು, ಪಾಪ ಹೊರಗೆ ಹಿಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ಅಷ್ಟೊಂದು ಆಪತ್ರ ಆಗ್ತಿದೆ. ಮಳೆ ಬರಲಿ, ಬಟ್ ಏನೇ ಆಗಲಿ ಚೆನ್ನಾಗಿದೆ. ನಿಂತಿರೋ ಸ್ಟೈಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಆ್ಯಕ್ಟಿವ್ ಇದೆ ಹಸು, ಮೇವು ಚೆನ್ನಾಗಿ ತಗೊಳ್ತಾ ಇತ್ತು. ಹಾಲಿನ ನರ ಗಿರ ಎಲ್ಲ ಆಗಲಿ ತೋರಿಸಿದ್ದೀನಿ, ಅದರ ಕಂಪ್ಯಾಕ್ಟ್ ಎಲ್ಲ. ಇನ್ನೊಂದು ಸತಿ ನೋಡೋಣ ಅಂತೇಳಿ ಹಿಡ್ಕೊಂಡಂಗೆ. ಸರಿ ಅಣ್ಣ, ತಗೊಳ್ಳಿ. ಅಣ್ಣ ನಂಬರ್ 91 48 42 92 77 16. ಇದು ನಿಮ್ಮ ಮಾಹಿತಿ. ಹೌದು ಸರ್. ಇದೊಂದೇ ನಂಬರ್ ಆಯ್ತು. ಆಯ್ತು, ಇದೊಂದೇ ಸಾಕಾ? ಒಂದೇ ಸರ್. ಹ್ಞೂ.